ರಾಜಸ್ಥಾನ್ ವರ್ಸಸ್ ಮುಂಬೈ ವಿರುದ್ಧ ನಡೀತಿರುವಂತ ಈ ಒಂದು ಮ್ಯಾಚ್ 50ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ಜೈಪುರ್ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಟೋಟಲ್ ಆಗಿ ಇಲ್ಲಿ ಎರಡೂ ತಂಡಗಳು 10 ಮ್ಯಾಚ್ ಆಡಿದೆ. ಇಲ್ಲಿ ಮೊದಲಿಗೆ ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ 10 ಮ್ಯಾಚ್ ಆಡಿದೆ. 10ರಲ್ಲಿ 3 ಗೆದ್ದಿದೆ, ಟೋಟಲ್ ಆಗಿ 7 ಸೋತಿದೆ. ಇಲ್ಲಿ ಆಲ್ಮೋಸ್ಟ್ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಸೀಸನ್ ನ ಕಂಪ್ಲೀಟ್ ಗೆ ಎಂಡ್ ಮಾಡಿದಂಗ ಆಗುತ್ತೆ ನನ್ನ ಪ್ರಕಾರ. ಆದ್ರೆ ಒಂದು ತೆರಿ ಪ್ರಕಾರ ಅನ್ಕೊಂಡಂಗೆ ಎಲ್ಲ ಆದ್ರೆ ರಾಜಸ್ಥಾನಕ್ಕೆ ಇನ್ನೂ ಕೂಡ ಚಾನ್ಸ್ ಇದೆ. ಇದು ನಾಳಿನ ಪಂದ್ಯ ಲಾಸ್ಟ್ ಚಾನ್ಸ್. ಗೆದ್ರೆ ಚಾನ್ಸ್, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಯಾವುದೇ ಒಂದು ಲೆಕ್ಕ ಎಲ್ಲ ಅನ್ಕೊಂಡು ಆದ್ರೂ ಕೂಡ ಇಲ್ಲಿ ಆರ್ ತಂಡ ನಾಳೆ ಸೋತ್ರೆ ಡೈರೆಕ್ಟ್ ಆಗಿ ಮನೆ ಹೋಗುತ್ತೆ. ಅದೇ ಮುಂಬೈ ಇಂಡಿಯನ್ಸ್ ನೋಡೋದಾದ್ರೆ ಟೋಟಲ್ ಆಗಿ 10 ಮ್ಯಾಚ್ ಆಡಿದೆ. 10ರಲ್ಲಿ 6 ಮ್ಯಾಚ್ ಗೆದ್ದಿದೆ, 4 ಸೋತಿದೆ. ನಾಳಿನ ಮ್ಯಾಚ್ ಕ್ರೂಷಿಯಲ್ ಮ್ಯಾಚ್ ಮುಂಬೈ ಇಂಡಿಯನ್ಸ್. ಯಾಕಪ್ಪ ಅಂದ್ರೆ ನಾಳೆ ಏನಾದ್ರು ಗೆದ್ರೆ ಆಲ್ಮೋಸ್ಟ್ 60% ಪ್ಲೇ ಆಫ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಈಗ ಒಂದು 40%, ಒಂದು 20% ಇದೆ ಪ್ಲೇ ಆಫ್ಗೆ ಬರುವಂತ ಚಾನ್ಸಸ್. ಇಲ್ಲಿ ನಾಳಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಕೂಡ ಕ್ರೂಷಿಯಲ್ ಮ್ಯಾಚ್. ಏನಾದ್ರೂ ನಾಳಿನ ಮ್ಯಾಚ್ ಗೆದ್ರೆ ಟಾಪ್ ಅಲ್ಲಿ ಇರ್ತಾರೆ ಮುಂಬೈ ಇಂಡಿಯನ್ಸ್ ಅವರು, RCB ಗಿಂತ ಮೇಲೆ ಇರ್ತಾರೆ. ಯಾಕಂದ್ರೆ ಇವರು ರನ್ ರೇಟ್ ಚೆನ್ನಾಗಿರುವಂತ ರನ್ ರೇಟ್ ಇದೆ. ಹಾಗಾಗಿ ಇಲ್ಲಿ 10 ಮ್ಯಾಚ್ ಅಲ್ಲಿ ಟೋಟಲ್ 11 ಮ್ಯಾಚ್ ಅಲ್ಲಿ 7 ಗೆದ್ದು 4 ಸೋತಾಗುತ್ತೆ. ಹಾಗಾಗಿ ಇಲ್ಲಿ RCB ಗಿಂತ ಟಾಪ್ ಅಲ್ಲಿ ಇರ್ತಾರೆ. ನಾಳೆ ಗೆದ್ರೆ ಅಕಸ್ಮಾತ್ ಸೋತ್ರೆ ಇಲ್ಲಿ ತೆಳಗೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಮುಂಬೈ ಇಂಡಿಯನ್ಸ್. ಸೊ ಇಲ್ಲಿ ನಾಳಿನ ಮ್ಯಾಚ್ ಬಾರಿ ಕ್ರೂಷಿಯಲ್. ಇಲ್ಲಿ ಪಿಚ್ ರಿಪೋರ್ಟ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ಬ್ಯಾಟಿಂಗ್ ತಗೊಂಡ್ರೆ ಕಷ್ಟ ಆಗುತ್ತೆ, ಬಾಲಿಂಗ್ ತಗೊಂಡ್ರೆ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಚೇಸಿಂಗ್ ಮಾಡೋ ತಂಡ ಈಸಿ ಆಗುತ್ತೆ. ಇಲ್ಲಿ RR ತಂಡ ಲಾಸ್ಟ್ ಮ್ಯಾಚ್ ಭರ್ಜರಿಯಾಗಿ ವಿನ್ ಆಗಿದೆ. ಟೋಟಲ್ ಆಗಿ ಯಂಗ್ 14 ವರ್ಷ ಹುಡುಗ ಫಾರ್ಮ್ ಅಲ್ಲಿ ಇದ್ದಾರೆ. ಇದೇ ಫಾರ್ಮ್ ಏನಾದ್ರು ಕಂಟಿನ್ಯೂಸ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಗೆ ಸ್ವಲ್ಪ ಆಘಾತ ಆಗ್ಬಹುದು. ಮುಂಬೈ ಇಂಡಿಯನ್ಸ್ ಟೋಟಲ್ ಆಗಿ ಕೇವಲ 5 ಪಂದ್ಯ ಅಥವಾ 4 ಪಂದ್ಯದಲ್ಲಿ ಸತತ ಗೆಲ್ತಾ ಇದೆ. ಹಾಗಾಗಿ ಇಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ 2ನೇ ಸ್ಥಾನದಲ್ಲಿ ಸತತ ಗೆಲ್ಲುವಂತ ಪ್ರದರ್ಶನ ಬಂದಿದೆ. ಹಾಗಾಗಿ ಟಾಪ್ ಸೆಕೆಂಡ್ ನಲ್ಲಿ ಇದೆ. ಹಾಗಾಗಿ ನಾಳಿನ ಮ್ಯಾಚ್ ಕ್ರೂಷಿಯಲ್. ಇಲ್ಲಿ ಮುಂಬೈ ಇಂಡಿಯನ್ಸ್ ಸೋತ್ರೆ RCB ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಟಾಪ್ ಅಲ್ಲಿ ಇರುತ್ತೆ RCB. ಮುಂಬೈ ಸೋತ್ರೆ ಇಲ್ಲಿ RCB ಗೆ ಮುಂಬೈ ಸೋಲ್ಬೇಕು, RR ತಂಡ ಗೆಲ್ಬೇಕು. ಇಲ್ಲಿ RCB ಟಾಪ್ ನಲ್ಲಿ ಇದ್ರೆ ಏನಪ್ಪಾ ಅಂದ್ರೆ ಪ್ಲೇ ಆಫ್ ನಲ್ಲಿ ಟಾಪ್ 2ರಲ್ಲಿ ಇದ್ರೆ RCB 1 ಮ್ಯಾಚ್ ಸೋತ್ರು ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾಳೆ ಮುಂಬೈ ಇಂಡಿಯನ್ಸ್ ಟೀಮ್ ಸೋಲ್ಬೇಕು ಅನ್ನೋದು RCB ಫ್ಯಾನ್ ಮನಸ್ಸಲ್ಲಿ ಇರುತ್ತೆ. ನೋಡೋ ಫ್ರೆಂಡ್, ಏನಾದ್ರೂ ಆಗ್ಬೋದು, ಹೇಳಕ್ಕಲ್ಲ. ಮ್ಯಾಚ್ ಅದು ಫ್ರೆಂಡ್. ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅನ್ಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋಲಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ಟೇಕ್ ಕೇರ್, ಬಾಯ್.